ಈ ಹಾಫ್ ಶೀಟ್ನ ಯೂಸ್ ಮಾಡಿ ಕಂಪ್ಲೀಟ್ ಬ್ಯಾಕ್ ನೆಕ್ಗೆ ಹೇಗೆ ಟ್ರೇಸಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ. ಸೊ ಅದೇ ಹಾಫ್ ಶೀಟ್ನ ಯೂಸ್ ಮಾಡಿ ಇವಾಗ ಫ್ರಂಟ್ ನೆಕ್ಗೆ ಹೇಗೆ ಟ್ರೇಸಿಂಗ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಟಿಪ್ ಡೇಟ್ 13 ಆಫ್ 100 ಎಂಬ್ರಾಯ್ಡ್ರಿ ಟಿಪ್ಸ್ ಆಗಿರುತ್ತೆ. ಫಸ್ಟಿಗೆ ನಾನಿಲ್ಲಿ ಕ್ಲಾತಲ್ಲಿ ಎಲ್ಲಿ ಫ್ರಂಟ್ ನೆಕ್ನ ಮಾರ್ಕಿಂಗ್ ಮಾಡಿದ್ದೆ ಆ ಪ್ಲೇಸಲ್ಲಿ ನೀಟಾಗಿ ಫೋಲ್ಡ್ ಇಲ್ದಿರೋ ಥರ ಕ್ಲಾತ್ನ ಇಟ್ಕೋತಾ ಇದ್ದೀನಿ. ಅದ್ರ ಮೇಲೆ ಟ್ರೇಸಿಂಗ್ ಶೀಟ್ನ ಇಡ್ತಾ ಇದ್ದೀನಿ. ಸೊ ಇದು ಅಲ್ಗಾಡಬಾರ್ದು ಅಂತ ಇದ್ರ ಮೇಲೆ ಯಾವುದಾದ್ರೂ ಒಂದು ಭಾರವಾಗಿರೋ ವಸ್ತುನ ಇಟ್ಕೊಳ್ಳೋದ್ರಿಂದ ನಿಮಗೆ ಟ್ರೇಸಿಂಗ್ ಇನ್ನೂ ನೀಟಾಗಿ ಬರುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ನ ಸ್ವಲ್ಪ ಡಾರ್ಕಾಗಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಟ್ರೇಸಿಂಗ್ ಶೀಟ್ ಮೇಲೆ ನೀಟಾಗಿ ಕಾಣಿಸ್ಬೇಕಲ್ವ, ಸೊ ಅದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿ ಆದಮೇಲೆ ಬ್ಲೌಸ್ ಪೀಸದು ಏನು ಕರ್ವ್ ಇದೆ, ಸೊ ಆ ಕರ್ವ್ಗೆ ಟ್ರೇಸಿಂಗ್ ಶೀಟ್ದು ಕರ್ವ್ ಮ್ಯಾಚ್ ಆಗೋ ರೀತಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ಡಿಸೈನ್ ಬಗ್ಗೆ ಯಾವುದೇ ತಲೆನ ಕೆಡ್ಸ್ಕೋಬೇಡಿ ನೀವು. ಜಸ್ಟ್ ಅಲ್ಲಿ ಏನು ಟ್ರೇಸಿಂಗ್ ನಿಮಗೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟಲ್ಲಿ ಕರ್ವ್ ಇರುತ್ತೆ, ಆ ಕರ್ವ್ಗೆ ಅಡ್ಜಸ್ಟ್ ಆಗೋ ಥರ ಇಟ್ಕೊಂಡು ನಾವೇನಲ್ಲಿ ಡಾರ್ಕಾಗಿ ಮಾರ್ಕ್ ಮಾಡಿದ್ವಿ ಎಂಡಿಂಗ್ ಪಾಯಿಂಟ್ ಅಲ್ಲಿ ತನಕ ಯಾವ ಡಿಸೈನ್ ಬೇಕೋ ಅಷ್ಟನ್ನು ಮಾತ್ರ ಫ್ರಮ್ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕನೂ ನೀವು ಟ್ರೇಸಿಂಗ್ನ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟಾರ್ಟಿಂಗ್ ಅಥವಾ ಎಂಡಿಂಗಲ್ಲಿ ನಮಗೇನಾದರೂ ಎಕ್ಸ್ಟ್ರಾ ಡಿಸೈನ್ ಅಥವಾ ಅರ್ಧ ಡಿಸೈನ್ ಮಿಕ್ಕುತ್ತೆ ಅಂದಾಗ ಅದನ್ನು ಸ್ಕಿಪ್ ಮಾಡಿ ನಾವು ಫ್ರೀ ಹ್ಯಾಂಡಲ್ಲಿ ಡಿಸೈನ್ನ ಬಿಡಿಸ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಒಂದೇ ಶೀಟ್ ಟ್ರೇಸಿಂಗಲ್ಲಿ ಎಲ್ಲ ಬ್ಯಾಕ್ ನೆಕ್ ಆ್ಯಂಡ್ ಫ್ರಂಟ್ ನೆಕ್ ನೀಟಾಗಿ ನಾವು ಟ್ರೇಸಿಂಗ್ನ ಮಾಡ್ಕೋಬೋದು. ಸೊ ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ನಿಮಗೂ ಏನಾದರೂ ಎಂಬ್ರಾಯ್ಡ್ರಿ ರಿಲೇಟೆಡ್ ಟಿಪ್ಸ್ ಬೇಕಂತ ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ಎಂಕ್ವೈರಿಗೋಸ್ಕರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ನ ಕಳಿಸಿದ್ರೆ ನಾನು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಮನೇಲೇ ಕೂತ್ಕೊಂಡು ಆರಿ ಎಂಬ್ರಾಯ್ಡ್ರಿನ ಕಲಿಬೋದು. ಥ್ಯಾಂಕ್ ಯು.